ರಾಜ್ಯದಲ್ಲಿ ಹೊಸ ಒಂದು ಹುಮ್ಮಸ್ಸಿನಿಂದ ಧೈರ್ಯದಿಂದ ಲೋಕಾರ್ಪಣೆಗೊಂಡಂಥ ಆರ್ಮ್ಯಾಕ್ಸ್ ಕನ್ನಡ ಬಹಳ ಕಡಿಮೆ ಅವಧಿಯಲ್ಲಿ ಜನರ ಮನ್ನಣೆಯನ್ನು ಗಳಿಸ್ಕೊಳ್ತಾ ಇದೆ, ಜನರ ಮೆಚ್ಚುಗೆಯನ್ನು ಗಳಿಸ್ಕೊಳ್ತಾ ಇದೆ. ಇವತ್ತು ಈ ಆರ್ಮ್ಯಾಕ್ಸ್ ಕಚೇರಿಗೆ, ನಮ್ಮ ಕಚೇರಿಗೆ ಇವತ್ತು ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಭೇಟಿಯನ್ನು ನೀಡಿದರು. ರಾಜ್ಯದಲ್ಲಿ ನೂತನವಾಗಿ ಕಾರ್ಯಾರಂಭ ಮಾಡಿ ಕಡಿಮೆ ಅವಧಿಯಲ್ಲೇ ಅಪಾರ ಯಶಸ್ಸನ್ನು ಗಳಿಸಿ ಮುನ್ನುಗ್ಗುತ್ತಿರುವಂತಹ ಸ್ಯಾಟಲೈಟ್ ನ್ಯೂಸ್ ಚಾನಲ್ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ಕಚೇರಿಗೆ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಭೇಟಿ ನೀಡಿ ಶುಭವನ್ನು ಹಾರೈಸಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳಿಗೆ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪ ಅವರು ಸನ್ಮಾನಿಸಿ ಭಕ್ತಿ ಭಾವವನ್ನು ಮೆರೆದರು. ಇನ್ನು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ಕಚೇರಿಯನ್ನು ವೀಕ್ಷಿಸಿದಂಥ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಆರ್ಮ್ಯಾಕ್ಸ್ ನ್ಯೂಸ್ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ರಾಜ್ಯದಲ್ಲಿ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ಇನ್ನಷ್ಟು ಯಶಸ್ವಿ ಕಾಣಲಿ ಎಂದು ಸ್ವಾಮೀಜಿಗಳು ಶುಭ ಹಾರೈಸಿದರು. ನನಗೆ ಆರ್ಮ್ಯಾಕ್ಸ್ ಚಾನಲ್ಗೆ TV ಚಾನಲ್ಗೆ ಕರೆದಿದ್ದರು, ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಬಂದಿದ್ದೀನಿ. ಬಹುಶಃ ಆರು ಮ್ಯಾಕ್ಸ್ ಚಾನಲ್ಲು ಎಷ್ಟರ ಮಟ್ಟಕ್ಕೆ ಮಾಡಿದ್ದಾರೆ. ಈ ಕಟ್ಟಡದ ವಿನ್ಯಾಸ ಆಗ್ಬೋದು, ಅವರ ಆಫೀಸ್ ಆಗ್ಬೋದು, ಅವರ ಚೇಂಬರ್ಗಳಾಗ್ಬೋದು, ಬಹುಶಃ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರೋದು ನೋಡಿ ನನಗೆ ಹೇಳ್ತೀನಲ್ಲ, ಒಂಥರ ಬೆರಗಾದೆ ನಾನು. ಒಂದೇನಪ್ಪ ಅಂತಂದರೆ, ನವಿಲು ಕುಣಿಯೋದನ್ನು ನೋಡಿ ಹೇಗೆ ಒಂದೊಂದ್ಸಲ ಅದರದ್ದು ಪುಕ್ಕಗಳನ್ನೆಲ್ಲ ತೆಗೆದು ಹೇಗೆ ಅದು ಕುಣಿತಾ ಇದೆಯೋ ಅದನ್ನು ನೋಡಿ ಒಂದೊಂದ್ಸಲ ಬೆರಗಾಗ್ತೀವೋ, ಹಾಗೆ ಕೋಗಿಲೆ ಹಾಡೋದನ್ನು ನೋಡಿ ಬೆರಗಾಗ್ತೀವೋ, ಹಾಗೇ ಎಲ್ಲ ಪಕ್ಷಿಗಳು ಒಟ್ಟಿಗೆ ಸೇರಿ ಹಾರಾಡೋದು ಆ ಲೈನ್ ಇದೆಯಲ್ಲ ಅದನ್ನು ನೋಡಿ ಬೆರಗಾಗ್ತೀವೋ, ಹಾಗೇ ಆರ್ಮ್ಯಾಕ್ಸ್ ಚಾನಲ್ ನೋಡಿ ನಾನು ಬೆರಗಾಗಿದ್ದೀನಿ. ಬಹುಶಃ ಒಂದು ಖುಷಿ ಏನು ಅಂತಂದರೆ, ಚಾನಲ್ ಅಂತಂದರೆ ನಾನು ಆವಾಗಲೇ ಒಂದು ಸಲ ಅವ್ರಿಗೆ ಹೇಳಿದ್ದೆ, ಅನ್ನೋದು ನಮ್ಮ ಪದ ಅರ್ಥ ಏನಂತಂದರೆ ಅವ್ರು ಯಾಕೆ ಮಾಡಿರ್ಬೋದು ಅನ್ನೋದು ನನ್ನ ಚಿಂತನೆ ವೈಯಕ್ತಿಕ. ಅಂತಂದರೆ ರಾಷ್ಟ್ರನ ಸೂಚಿಸುವಂಥದ್ದು ಅಂತ ಅರ್ಥ. ಆಮೇಲೆ ನಮ್ಮ ಬೆಂಗಳೂರು ರಾಜಧಾನಿಯನ್ನು ಸೂಚಿಸುವಂಥದ್ದಕ್ಕೆ ಅಂತ ಇಟ್ಟಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಈ ಅನ್ನೋದು ಈ ಚಾನಲಲ್ಲಿ ಬರುವ ವಿಚಾರಗಳನ್ನು ರಾರಾಜಿಸುವುದಕ್ಕೆ ಇಟ್ಟಿರಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ. ಇನ್ನೊಂದು ಪದ ಅರ್ಥ ಕೊಡಬೇಕಂತಂದರೆ, ಅಂತಂದರೆ ಈ ರಾಷ್ಟ್ರದ ಐಕ್ಯತೆಯನ್ನು, ಈ ರಾಷ್ಟ್ರದ ಏಳಿಗೆಯನ್ನು, ಈ ರಾಷ್ಟ್ರದ ಅಭ್ಯುದಯನ್ನು, ಈ ರಾಷ್ಟ್ರದ ಸಮೃದ್ಧಿಯನ್ನು ಕಾಣಲಿಕ್ಕಾಗಿ ಈ ಚಾನಲ್ ಮಾಡಿರ್ಬೋದು ಅಂತ ನಾನು ಭಾವಿಸ್ಕೊಳ್ತೀನಿ. ಇನ್ನೊಂದು ಪದ ಹೇಳಬೇಕಂದ್ರೆ, ಅಂತ ಅಂದರೆ ಈ ಚಾನಲ್ಲು ಮ್ಯಾಕ್ಸ್ ಅಂತ ಅಂದರೆ ಎಲ್ಲ ಒಳಗೊಂಡಂಥದ್ದು. ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಧಾರ್ಮಿಕ ಆಗ್ಬೋದು, ಸಾಂಸ್ಕೃತಿಕ ಆಗ್ಬೋದು, ರಾಜಕೀಯ ಆಗ್ಬೋದು, ಹಾಗೆ ಭಕ್ತಿ ಆಗ್ಬೋದು, ಎಲ್ಲ ಒಳಗೊಂಡಂತೆ ಈ ಜನರಿಗೆ ಮನಮುಟ್ಟುವಂತೆ ತಿಳಿಸುವುದಕ್ಕೋಸ್ಕರ ಈ ಒಂದು ಆರ್ಮ್ಯಾಕ್ಸ್ ಚಾನಲ್ಲು ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಬಹುಶಃ ಇಲ್ಲೆಲ್ಲರೂ ಒಬ್ಬೊಬ್ಬರು ಸಹ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ. ಇವತ್ತು ಮಾಧ್ಯಮ ಅಂತಂದರೆ ಭಯ ಆಗ್ತದೆ. ಈ ಭಯನ ಹೋಗ್ಲಾಡಿಸೋ ಒಂದು ಚಾನಲ್ ಆದರೂ ಬೇಕಲ್ಲಾಗಿತ್ತಲ್ಲ ಅಂತಂದರೆ ಬಹುಶಃ ಆರ್ಮ್ಯಾಕ್ಸ್ ಚಾನಲ್ಲು ಭಯವನ್ನು ಉಂಟಿಸುವಂಥದ್ದಲ್ಲ, ಭಯವನ್ನು ಹೋಗಲಾಡಿಸೋದು ಅಂತ ನಾನು ಭಾವಿಸ್ಕೊಳ್ತೀನಿ. ಅದರ ಜೊತೆಗೆ ನಮ್ಮ ಮಾಧ್ಯಮ ಕ್ಷೇತ್ರಗಳಿಗೆ ಅಂತಂದರೆ ಸತ್ಯ ಮತ್ತು ಧರ್ಮ ಮತ್ತು ನೀತಿ ಮತ್ತು ನ್ಯಾಯ, ಜನರಿಗೆ ಯಾವುದೇ ಥರದ ಅಹಿಂಸೆ ಆಗದೆ ನಡೆಸೋದಿದೆಯಲ್ಲ, ಅದೇ ಮಾಧ್ಯಮ ಕ್ಷೇತ್ರದ ಒಂದು ನ್ಯಾಯ ಕೊಡಿಸ್ದಂಗೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತು ಈ ಚಾನಲ್ಗೆ ನನಗೆ ಬಂದಿದ್ದು ಭಾಳ ಸಂತೋಷ ಅಂತ ಅನ್ನಿಸ್ತದೆ. ಯಾಕೆ ಅಂತಂದರೆ, ಎಷ್ಟು ಖುಷಿ ಆಗ್ತದೆ ಅಂತಂದರೆ, ಒಂದು ಕಡೆ ಹೇಳಬೇಕು ಅಂತಂದರೆ ಮೈಸೂರು ಮಲ್ಲಿಗೆ ಚಂದ, ಬೆಂಗಳೂರು ಬೆಡಗ್ ಚಂದ, ಹಾಗೆ ಊಟಿ ಟೀ ಚಂದ, ಮಡಿಕೇರಿಯ ಕಾಫಿ ಚಂದ, ಮಂಗಳೂರಿನ ಮೀನು ಚಂದ, ಹಾಗೆ ಗೋಕಾಕಿನ ಕರ್ದಂಟು ಚಂದ. ಹಾಗೆ ಬಹುಶಃ ನಾವು ಈ ಬೆಂಗಳೂರಿಗೆ ಬಂದರೆ ಈ ಆರ್ಮ್ಯಾಕ್ಸ್ ಚಾನಲ್ ಚಂದವೋ ಚಂದ ಎಂದ ಶ್ರೀ ಗುರು ತ್ರಿನೇತ್ರೇಶ ಅಂತ ನಾನು ಹೇಳಬೇಕಾಗ್ತದೆ. ಹಾಗೆ ಭಾಳಷ್ಟು ಈ ಚಾನಲ್ನ ನಾನು ನೋಡಿದಾಗ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿ ಬಂದು ನಾನು ಬೆರಗಾದೆ ಅಂತ ಹೇಳಿದ್ನಲ್ಲ, ಹೆಂಗೆ ಕಟ್ಟಿದಾರಪ್ಪ, ಹೆಂಗೆ ಮಾಡಿದಾರಪ್ಪ ಅಂತ ಅನ್ನಿಸ್ತಾ ಇದೆ. ಬಹುಶಃ ಈ ಎಲ್ಲ ಶಕ್ತಿಗಳು, ಇವರಲ್ಲಿರುವಂಥ ಎಲ್ಲ ಟೀಮ್ ಒಗ್ಗಟ್ಟಿರಲಿ ಅಂತ ನಾನು ಅರಸ್ತೀನಿ. ಈ ಎಲ್ಲ ಟೀಮ್
ವರ್ಕ್ ಇಸ್ ವರ್ಷಿಪ್, ಕಾಯಕ ಮಾಡಲಿ ಅಂತ ಬೇಡ್ಕೊಳ್ತೀನಿ. ಹಾಗೆ ಈ ಟೀಮಲ್ಲಿರೋ ಅಭ್ಯುದಯ ಆಗಲಿ, ಇಲ್ಲಿರೋ ಕೆಲಸಗಾರರು ಚೆನ್ನಾಗಿರಲಿ, ಮತ್ತು ಈ ಚಾನಲ್ ಕಟ್ಟಿದಂಥ ಟೀಮ್ ಇದೆಯಲ್ಲ ಅವ್ರಿಗೆ ಥೀಮು ಇದೆ, ಟೀಮು ಇದೆ. ಟೀಮು ಮತ್ತು ಟೀಮ್ ಇವೆರಡು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಅರಸ್ತೀನಿ. ಆರ್ ಮ್ಯಾಕ್ಸ್ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳೇ, ತಾವು ವೀಕ್ಷಣೆ ಮಾಡಿ ಅವ್ರಿಗೆ ಅರಸಿ ಆರೈಸಿ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ.